ಇವತ್ತಿನ ರಾತ್ರಿನ ನಮ್ಮ ತೋಟದಲ್ಲಿ ನಾನು ಕಟ್ಟಿರೋ ಗುಡ್ಲಲ್ಲಿ ಕಳೆಯೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾವು ಟೆಂಟ್ ಹಾಕಿ ನಾನು ಕಟ್ಟಿರೋ ಗುಡಿಸಲಲ್ಲಿ ಅಡುಗೆ ಮಾಡಿ ಊಟ ಕೂಡ ಮಾಡಬೇಕು. ಹಾಗೆ ಅಲ್ಲೇ ರಾತ್ರಿ ಪೂರ್ತಿ ಮಲಗಬೇಕು. ನನಗೆ 5 ಗಂಟೆಗೆ ಒಂದು ಚಾಲೆಂಜ್ ಇದೆ, ಆದರೆ ಇದಿಷ್ಟನ್ನು ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಸೊ ಗೈಸ್, ನಾನು ಇವತ್ತಿನ ರಾತ್ರಿಯಲ್ಲಿ ಕಳಿತೀನಿ ಅಂತ ಹೇಳಿದೆ. ಅದು ಅಷ್ಟೊಂದು ಸುಲಭ ಆಗಿಲ್ಲ. ಯಾಕೆ ಅಂತಂದರೆ ಜಿಟಿ ಮಳೆ ಬರ್ತೈತೆ. ನಮ್ಮ ಗುಡಿಸಲು ಕಟ್ಟಿರೋದು ನೋಡ್ರಿ, ಇಲ್ಲೆಲ್ಲ ಪೂರ್ತಿ ಓಪನ್ ಥರ ಕಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಬ್ಯಾಗಲ್ಲಿರೋ ಮೊದಲು ಟೆಂಟ್ನ ಫಿಕ್ಸ್ ಮಾಡ್ಕೊಬೇಕು. ಇಲ್ಲೇ ಅಡುಗೆ ಮಾಡ್ಕೊಬೇಕು. ಮತ್ತು ಬೆಳಗಿನ ಜಾವ 4 ಗಂಟೆಗೆ ನನಗೊಂದು ಚಾಲೆಂಜ್ ಕೂಡ ಐತೆ. ಟೆಂಟ್ನ ಹಾಕೋಣ, ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ ಶುರು ಮಾಡಿ. ಇವಾಗ ನಾವು ಇಲ್ಲಿ ಗುಡಿಸ್ಲಲ್ಲಿ ಇರೋದಕ್ಕಾಗೋದಿಲ್ವಲ್ಲ, ಇವಾಗ ಟೆಂಟ್ನ ಇಲ್ಲೇ ಹಾಕ್ತೀವಿ. ಸೊ ಟೆಂಟ್ ಹಾಕಿದ ಮೇಲೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಇವಾಗ ಟೆಂಟ್ ಹಾಕೋಣ. ಚಳಿ ಮಾತ್ರ ತುಂಬಾನೇ ಐತೆ, ಅದಕ್ಕೆ ಟೆಂಟ್ ಹಾಕಿದ್ದೀವಿ. ಇವಾಗ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಬೇಕು. ಸೊ ಟೆಂಟ್ ಪೂರ್ತಿಯಾಗಿ ರೆಡಿ ಮಾಡಿದ್ದೀವಿ. ಈಗ ಅಡುಗೆ ಮಾಡ್ಕೊಂಡು ಅದಾದಮೇಲೆ ಟೆಂಟ್ ಒಳಗೆ ಹೋಗೋಣಂತೆ. ಬನ್ನಿ ಇವಾಗ ಅಡುಗೆ ಮಾಡೋಣ. ಕ್ಯಾಂಪಿಂಗಿಗೆ ಎಲ್ಲ ಸ್ಟವ್ ಎಲ್ಲ ತಂದಿದ್ವಲ್ಲ, ಅವನ್ನೆಲ್ಲ ತಂದು ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂತ ಇದ್ದಾರೆ. ಎಲ್ಲ ರೆಡಿ ಆಯ್ತು. ಈಗ ಅಡುಗೆ ಮಾಡ್ಕೊಳೋದಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸ್ಟವ್ ಕೂಡ ಹತ್ತೈತೆ. ಇನ್ನೇನು ಮ್ಯಾಗಿ ಮಾಡ್ಕೊಂಡು ತಿನ್ನೋದು. ಹೊರಗಡೆ ಬಂದು ಮಾಡ್ತಿದ್ದೀವಿ. ಯಾವಾಗ ಏನಾಕತ್ತೆ ನನಗೆ ಗೊತ್ತಾಗಲ್ಲ, ಅದೊಂದು ಭಯ. ಆದರೆ ನಮ್ಮದು ಉಚಿತನ ಕೇಳ್ಬೇಕಲ್ಲ. ಚಮಚ ಇದ್ರೊಳಗೆ ಐತೆ. ಮಸಾಲೆ ಬೇಯಬೇಕಲ್ಲ. ನಮ್ಮ ಗುಡಿಸ್ಲು ಯಾರು ನೋಡಿಲ್ಲ, ಹಿಂಗೆ ನೋಡ್ಕೊಂಬಿಡಿ. ಮೇಲಿಂದ ಪೂರ್ತಿ ಓಪನ್, ಎಲ್ಲ ನಿರ್ಜನ ಪ್ರದೇಶದಲ್ಲಿ ಬಂದು ಅಡುಗೆ ಮಾಡ್ತಿದ್ದೀವಿ. ಮ್ಯಾಗಿ ಎಲ್ಲ ರೆಡಿ ಆಯ್ತು. ಟೆಂಟ್ ಒಳಗೆ ಬಂದಿದ್ದೀವಿ. ನಮ್ಮ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಗೊತ್ತಿಲ್ಲ, ಮಳೆ ಹನಿನೂ ಬೀಳ್ತೈತಿ. ಕೇಳಿಸ್ತೈತಾ? ಮಳೆ ಹನಿನೂ ಬೀಳ್ತೈತಿ. ಟೆಂಟ್ ಒಳಗೆ ಬೆಂಕಿ ಹಚ್ಚುತ್ತೆ. ಊಟ ಮಾಡೋಣ. ಈಗ ಮಾಡಿರೋ ಮ್ಯಾಗಿನ ತಿನ್ನೋಣ. ನಮ್ಮ ಸ್ನ್ಯಾಕ್ಸ್ ತಗೊಳಪ್ಪ. ಕುರಿತಕ್ಕೆ ಹೇಳ್ತೀನಿ. ಆಮೇಲೆ ನೋಡೋಕೆ ಹೆಂಗಿರ್ತೈತೆ ಹಂಗಿರುತ್ತೆ. ಆದರೆ ಯಾರು ಮನೆ ಮಾಡ್ಕೊಂಡು ತಿನ್ಬೇಡ್ರಿ ಅಷ್ಟೇ. ಅದು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲದಲ್ಲ, ಸೈಡ್ ಎಫೆಕ್ಟ್ ಜಾಸ್ತಿ. ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ಇವತ್ತೇನು ಶೀತಕ್ಕಷ್ಟೇ ತಿಂತಿರೋದಷ್ಟೇ. ಬಿಸಿ ಐತೆ, ಏನು ಸಿಗಲ್ಲ ಅನ್ನೋದಕ್ಕೋಸ್ಕರ. ಇಷ್ಟು ದಿನ ತಿಂದೆಯಾ? ಈ ಥರ ಮಾಡ್ಕೊಂಡು ತಿಂದಿರಾ? ರೆಡಿಮೇಡಿ ಕುರ್ಕುರೆ ಜೊತೆಗೆ ನೂಡಲ್ಸ್ ತಿಂತ ಇದ್ದಾರೆ ಬ್ರದರ್. ಹೆಂಗಿದೆ ಟೇಸ್ಟ್ ನೋಡಿ ನೀನು. ಟೆಂಟ್ ಹಾಕಿದ್ದೆಲ್ಲ ರೆಡಿ ಆಯ್ತು. ಮಿಕ್ಕಿದ್ದು ಊಟ ಮಾಡಿದ್ದೆಲ್ಲ ರೆಡಿ ಆಯ್ತು. ಸೊ ಇವಾಗ ಮಲ್ಕೊಳ್ಳೋದಕ್ಕೆ ತಯಾರಿ ಮಾಡಬೇಕು. ಇವಾಗ ಟೆಂಟ್ ಒಳಗೆ ಬರೀ ಒಳ ಬಂದಿದ್ದೀವಿ. ಫಸ್ಟು ಡೋರ್ ಹಾಕಬೇಕು. ಇದನ್ನು ಡೋರ್ ಹಾಕೊಂಡು ಮಿಕ್ಕಿದ್ದೆಲ್ಲ ಕೆಲಸ. ಯೋಗ ಮ್ಯಾಟ್ ಇದಿದ್ರೇ ಬೆಸ್ಟಾಗಿ ನಿದ್ದೆ ಬರೋದು. ಒಳ್ಳೆ ನಿದ್ದೆ ಮಾಡ್ತೀವಿ. ನಾವೇ ಮಾಡೋಕ್ಕಾಗ್ತಿರ್ಲಿಲ್ದಾರ. ಹಾಗೆ ಜಾಗ ಮುಖ್ಯವಾಗಿ ಎಷ್ಟು ಜಾಗ ಐತೆ ನೋಡು ಆ ಕಡೆ ಎಲ್ಲ. ಇನ್ನಿಬ್ಬರು ಮಕ್ಕೊಂಬೋದು. ಬೆಳಗಿಗೋಸ್ಕರ ಕಾಯ್ಬೇಕು. ಇವರು ಮಕ್ಕಂತದಾರೆ. ಇದು ಬರ್ತದ ಏನು ಟ್ರೈ ಮಾಡೋಕ್ಕೆ. ನೋಡೋಣ, ನಾವು ಟ್ರೈ ಮಾಡ್ತೀವಿ ನಿದ್ದೆ ಮಾಡೋಕ್ಕೆ. ಬೆಳಗ್ಗೆ ಸಿಗ್ತೀವಿ. ಬೆಳಗ್ಗೆ ಒಂದು ಚಾಲೆಂಜ್ ಅಂತ ಹೇಳಿದ್ನಲ್ಲ, ಅದ್ರ ಜೊತೆ ಸಿಗ್ತೀವಿ. ನಾವಿಲ್ಲದೀವಿ ಟೆಂಟ್ ಒಳಗೆ ಆರಾಮಾಗಿ ಏನು ಪೀಸಾಗಿ ಟೆಂಟ್ ಕ್ಯಾಂಪಿಂಗ್ ಎಂಜಾಯ್ ಮಾಡ್ತಿದ್ವಿ. ನಮಗೆ ಎದುರಿಸೋಕೆ ಅಂತ ಬಂದಿದ್ರು, ಇವರಿಗೆ ಹೊಡೆದು ಕುಂದ್ರಿಸಿದ್ದೀವಿ. ಔಷಧಿ ಕುಡಿತಿದ್ದಾರೆ. ಸೊ ಬೆಳಗ್ಗೆ ಸಿಗೋಣ.
3600 ಜೀರಾ ಇದಕ್ಕೂ ದೊಡ್ಡದು. ರಾತ್ರಿ ಅಂತೂ ಚೆನ್ನಾಗಿ ನಿದ್ದೆ ಬರಲಿಲ್ಲ. ಆದರೂ ಇವ್ರು ಹೆಂಗೆ ನಿದ್ದೆ ಮಾಡಿದಾರೇನೋ ಗೊತ್ತಿಲ್ಲ. ಇವರೆದ್ದಲ್ಲಿ ಟೀ ಮಾಡೋಕೆ ಹೋಗಿದ್ದಾರೆ. ಟೀ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ. ಲೈಟ್ ಇಟ್ಕೊಂಡಿಲ್ಲ. ಇದು ದೊಡ್ಡ ಲೈಟ್ ದೊಡ್ಡ ಲೈಟ್ ಬೇಡ. ಇದು ಟೈಮು ಇವಾಗ 5:19. ತಗೋತಾರೆ ಲೈಟ್. ಏನದು ಬೆಳಿಗ್ಗೆ ಐತಿ? ಸೊ ಗೈಸ್, ನನ್ನ ಹಿಂದೆ ಟೀ ರೆಡಿ ಮಾಡ್ತಾ ಇದ್ದಾರೆ. ಟೈಮು 5:15 ಆಗ್ತಾ ಬಂದತೆ. This is not tea bro, it is coffee. ಕಾಫಿ. ಓಕೆ. ನೋಡಿ ಅಲ್ಲೂ ಇದ್ದಲ್ಲೇ ರಸ್ ತಿಂತದೆ. ಚೆನ್ನಾಗಿದೆ ಟೇಸ್ಟ್. ರಾತ್ರಿ ಮ್ಯಾಗಿ ತಿಂದಿದ್ಯಪ್ಪ, ಅದೇನು ಟೇಸ್ಟ್ ಬರ್ತೈತೆ ಅಂತ. ಮ್ಯಾಗಿ ಏನು ಇಷ್ಟೇ ಗೊತ್ತದ. ಮ್ಯಾಗಿ ಇನ್ನೊಂದ್ಸಲ ಟ್ರೈ ಮಾಡಿ ಕುರ್ಕುರೆ ಹಾಕೊಂಡು ಏನು ಟೇಸ್ಟ್ ಇಲ್ಲ. ಅದು ಕಾಫಿ ಮಾಡಕ್ಕೆ ಹೋದ್ವಿ. ನೀರು ಅನ್ನೋದು ಪನ್ನೀರ್ ಆಯ್ತು, ನೀರಲ್ಲ ಹಾಲು ಅನ್ನೋದು ಪನ್ನೀರ್ ಆಯ್ತು. ಅದಕ್ಕೆ ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ತಿದ್ವಿ. ನೋಡೋಣ ಈ ಟೇಸ್ಟ್ ಹೆಂಗಿರ್ತದೆ ಅಂತ. ಒಳ್ಳೆ ಕೆಲಸ ಮಾಡ್ತಾನೆ. ಪಲಾವ್ ಎಲ್ಲ ಮಾಡ್ಬೋದಲ್ಲ. ಮಟ್ಟಿಗೆ ಮಾಡ್ಬೋದು. ಫುಲ್ ಗ್ಯಾಸ್ ಇತ್ತು ಅಂದರೆ ಮಾಡ್ಬೋದು. ನೋಡೋಣ ಇನ್ನೂ ಬಿಸಿಕಾರು ಚಿಕನ್ ಮಾಡೋಣ, ಮಟನ್ ಮಾಡೋಣ. ಅದು ಎಲ್ಲ ಏನು ತಿಂತೀವಿ ಬಿಡು. ನೋಡಿ ಹಿಂದ್ಗಡೆ ಪ್ರಕೃತಿ ನೋಡಲ್ಲ ಹೆಂಗೆ ಬೆಳಕರಿತೈತೆ ಅಂತ. ಪ್ರಕೃತಿ ದೇವ ಲೋಟ. ಬ್ಲ್ಯಾಕ್ ಕಾಫಿ ಮಾಡಿದ್ದೀವಿ. ಟೇಸ್ಟ್ ನೋಡ್ತೀವಿ ಹೆಂಗೈತಿ ಅಂತ. ಇವರೇ ಮಾಡಿದ್ದು. ಏನದು ಇಷ್ಟು ಕೈ ಐತಾರೋ. ಬ್ಲ್ಯಾಕ್ ಕಾಫಿ ಮತ್ತೆ ಹೆಂಗಿರ್ತದೆ? ಸ್ವೀಟ್ ಇರೋದು, ಆರೋಗ್ಯಕ್ಕೆ ಒಳ್ಳೆಯದು. ಸುಮ್ಮನೆ ಕುಡಿ ಅಂತ. ರಾತ್ರಿಯಿಂದ ತಲೆ ಕೆಡಿಸ್ತಾ ಇರೋದು. ಈಗ ಅದನ್ನ ಮಾಡೋ ಟೈಮ್ ಕೂಡ ಬಂತು. 45 ಆಗೈತೆ ಕರೆಕ್ಟಾಗಿ. ಈ ಚಳಿಲಿ ನಾನು ಈ ನೀರೊಳಗೆ ಇಳಿಬೇಕು. ಸೊ ನೋಡೋಣ ಎಷ್ಟೋ ತನಕ ಇರ್ತೀನಿ ಅಂತ ಅಂದು. ಯಾಕಲ್ಲಿ ಫಸ್ಟ್ ಬಲ್ಗಾಲಿ ಇವಾಗ ನೀರೊಳಗೆ ಹೋಗೋಣ. ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. 5:48 ಆಗೈತೆ. ಇದರಲ್ಲಿ ಇಂಥ ಚಾಲೆಂಜ್ ಸಕ್ಸಸ್ ಆಗೈತೆ. ಈಗ ಮಿಕ್ಕಿರೋ ಟೆಂಟ್ನೆಲ್ಲ ಪ್ಯಾಕ್ ಮಾಡೋ ಸಮಯ. ಈಗ ಟೆಂಟ್ ಪ್ಯಾಕ್ ಮಾಡಕ್ಕೆ ಹೋಗೋಣ. ಇನ್ನು ಆನೆಗೈತದು. ಇವಾಗ ಟೆಂಟ್ ತೆಗಿಬೇಕು. ಬರೀ ಟೆಂಟ್ ತೆಗಿ. ಇದು ಸ್ಪೀಡಾಗಿರ್ತದೆ. ನೈಟ್ ಕ್ಯಾಂಪಿಂಗ್ ಮಾಡಿದ್ದು, ಅಡುಗೆ ಮಾಡಿ ಊಟ ಮಾಡಿ ಒಂದು ನೈಟು ಇಲ್ಲೇ ಸ್ಟೇ ಆಗೋದು. ಅದಾದಮೇಲೆ ಬೆಳಗ್ಗೆ ಎದ್ದು ಒಂದು ಚಾಲೆಂಜ್ ಮಾಡೋದು. 3 ಕಂಪ್ಲೀಟ್ ಮಾಡಿದ್ದೀವಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.